ಜನವರಿ 1, 2026ರಿಂದ ಪೂರ್ವಾನ್ವಯವಾಗುವಂತೆ ಬಿಡುಗಡೆಯಾಗಬೇಕಾಗಿರತಕ್ಕಂತಹ ತುಟ್ಟಿ ಭತ್ಯೆಯ ಬಗ್ಗೆ ಒಂದು ಅಪ್ಡೇಟ್. ರಾಜ್ಯದ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಬಹುದಿನಗಳಿಂದ ಎದುರು ನೋಡುತ್ತಿದ್ದ ಶುಭ ಸುದ್ದಿಯೊಂದು ಸದ್ಯದಲ್ಲೇ ಹೊರಬೀಳ್ತಕ್ಕಂತಹ ಸಾಧ್ಯತೆ ದಟ್ಟವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಸಿ.ಎಸ್. ಷಡಕ್ಷರಿ ಅವರು ಮುಖ್ಯಮಂತ್ರಿಗಳನ್ನು ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಶೀಘ್ರದಲ್ಲಿಯೇ ತುಟ್ಟಿ ಭತ್ಯೆಯನ್ನು ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಹಾಗೂ ಸುದೀರ್ಘ ಚರ್ಚೆ ನಡೆಸಿರ್ತಕ್ಕಂತಹ ಷಡಕ್ಷರಿಯರು ಆ ಸಭೆಯಲ್ಲಿ ಮುಖ್ಯವಾಗಿ ಬಾಕಿ ಇರತಕ್ಕಂತಹ ತುಟ್ಟಿ ಭತ್ಯೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ ಗಂಭೀರವಾಗಿ ಪ್ರಸ್ತಾಪವನ್ನು ಮಾಡಲಾಗಿದ್ದಾರೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ತನ್ನ ನೌಕರರಿಗೆ ಅಖಿಲ ಭಾರತದ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದ ಮೇಲೆ 2% ತುಟ್ಟಿ ಭತ್ಯೆಯನ್ನು ಘೋಷಣೆ ಮಾಡಿದೆ. ಕೇಂದ್ರದ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ತನ್ನ ನೌಕರರಿಗೆ ಜನವರಿ 1, 2026ರಿಂದ ಪೂರ್ವಾನ್ವಯವಾಗುವಂತೆ ಈ ಹೆಚ್ಚಳವನ್ನು ಜಾರಿಗೆ ತರಬೇಕು ಎಂಬುದು ನೌಕರರ ಪ್ರಬಲ ಬೇಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ನೌಕರರ ಸಂಘವು ಆರ್ಥಿಕ ಇಲಾಖೆಯ ಅಪರ ಕಾರ್ಯದರ್ಶಿಗಳಿಗೂ ಪತ್ರ ಬರೆದಿದ್ದು, ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ನೌಕರರಿಗೆ ಆರ್ಥಿಕ ನೆರವು ನೀಡಲು ತುಟ್ಟಿ ಭತ್ಯೆ ಹೆಚ್ಚಳ ಅನಿವಾರ್ಯವಾಗಿದೆ ಎಂದು ಮನವರಿಕೆ ಮಾಡಿಕೊಟ್ಟಿದೆ. ವಿಶ್ವಾದ್ಯಂತ ನಡೆಯುತ್ತಿರತಕ್ಕಂತಹ ವಿವಿಧ ಯುದ್ಧಗಳು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿವೆ. ಈ ಪರಿಸ್ಥಿತಿಯಲ್ಲಿ ಕನಿಷ್ಠ 4% 5% ಹೆಚ್ಚಳವಾಗಬಹುದು ಎಂದು ನಿರೀಕ್ಷೆ ಇತ್ತಾದರೂ ಕೂಡ ಕೇಂದ್ರ ಸರ್ಕಾರ ಕೇವಲ 2% ತುಟ್ಟಿ ಭತ್ಯೆಯನ್ನು ಘೋಷಣೆ ಮಾಡಿರುವುದರಲ್ಲಿ ಸರ್ಕಾರಿ ನೌಕರರು ಸ್ವಲ್ಪ ಅಸಮಾಧಾನವನ್ನು ಕೂಡ ಮೂಡಿಸಿದೆ. ಅದರಲ್ಲೂ ರಾಜ್ಯ ಸರ್ಕಾರವು ಕನಿಷ್ಠ ಈ 2% ಹೆಚ್ಚು ಮಾಡಿ ಆದರೆ ತುಂಬಾ ಅನುಕೂಲವಾಗಲಿದೆ ಅಂತಕ್ಕಂಥದ್ದು ಸರ್ಕಾರಿ ನೌಕರರ ಒಂದು ಅಪೇಕ್ಷೆಯಾಗಿದೆ. ಏಕೆಂದರೆ ಈಗಾಗಲೇ 7ನೇ ವೇತನ ಆಯೋಗದ ವರದಿಯ ಪ್ರಕಾರ 1% ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರವು 0.722 ಪ್ರಕಾರ ತುಟ್ಟಿ ಭತ್ಯೆ ಮಂಜೂರು ಮಾಡಬೇಕಾಗುತ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡುವುದು ಕಾದು ನೋಡಬೇಕಾಗಿದೆ. ಮೇ ಮೊದಲ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸ್ಪಷ್ಟ ಚಿತ್ರಣ ದೊರೆತಿದ್ದು, ಸರ್ಕಾರದಿಂದ ಆದೇಶ ಕೂಡ ಇದೇ ವಾರದಲ್ಲಿ ಬರಲಿದೆ ಎಂಬತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ಧನ್ಯವಾದಗಳು.